ಸಿದ್ದರಾಮಯ್ಯ ಮೇಲೆ ಪ್ರಾಸಿಕ್ಯೂಷನ್ ಆರ್ಡರ್ ಮಾಡಿರುವಂಥದ್ದು ಪದೇ ಪದೇ ಅಂದ್ರೆ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನೋಡಿ, ಎಲ್ಲೆಲ್ಲಿ ಬಿಜೆಪಿಯನ್ನ ಹೊರತುಪಡಿಸಿ ಬೇರೆ ಪಕ್ಷಗಳ ಚುನಾಯಿತ ಸರ್ಕಾರ ಇದ್ದಾವೆ ಅಲ್ಲಿ ಎಲ್ಲ ಕೂಡ ಇಂಥ ಎಕ್ಸಸೈಸ್ ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿ ಇವತ್ತು ದುರ್ದೈವ, ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಹುದ್ದೆ ಏನು ಸಂವಿಧಾನಿಕ ಹುದ್ದೆ ಅಂತ ನಾವು ಹೇಳ್ತೀವಿ, ನಮ್ಮ ರಾಜ್ಯಪಾಲರು ತಮಿಳ್ನಾಡದವ್ರಿಗೆ ಹೋಲಿಸಿದ್ರೆ, ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮವ್ರು ಹಾಗಿಲ್ಲ ಅಂತ ನಮಗೆ ಒಂದು ಅಭಿಮಾನ ಇತ್ತು. ಬಟ್ ಇವತ್ತು ನೋಡಿದ್ರೆ ಅವರು ಪ್ರಾಸಿಕ್ಯೂಷನ್ಗೆ ಒಪ್ಕೊಂಡಿದಾರಂದ್ರೆ ದ ಅಮೌಂಟ್ ಆಫ್ ಪ್ರೆಷರ್ ಫ್ರಮ್ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಎಷ್ಟಿದೆ ಅನ್ನೋದು ಸಾಬೀತಾಗುತ್ತೆ. ಈಗಾಗಲೇ ತನಿಖೆ ನಡೀತಾ ಇದೆ. ಮೂಢ ಹಗರಣವನ್ನ ನಿವೃತ್ತ ನ್ಯಾಯಾಧೀಶರ ಒಂದು ಇದರಲ್ಲಿ ತನಿಖೆಯನ್ನ ಮಾಡಿಸ್ತಾ ಇದೆ, ಜುಡಿಷಿಯರಿ ಎನ್ಕ್ವೈರೀಸ್ ಮಾಡ್ತಾ ಇದೆ. ತನಿಖೆ ಆದ್ಮೇಲೆ ಏನಾದ್ರೂ ಆ ತನಿಖೆ ಸಮಾಧಾನ ತರಲಿಲ್ಲ ಅಂತಂದಿದ್ರೆ ರಾಜ್ಯಪಾಲರಿಗೆ ಈ ರೀತಿ ಡಿಸಿಷನ್ ತಗೊಳ್ಬಹುದಾಗಿತ್ತು. ಬಟ್ ತರಾತುರಿಯಲ್ಲಿ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ಹೇಳಿ ಅವರು ಪೊಲಿಟಿಕಲಿ ಆಗಿ ಅವರು ಏನೇನೇ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು, ನಾವು ಕೂಡ ರಾಜಕೀಯವಾಗಿ ಇದನ್ನ ಹೋರಾಟ ಮಾಡೋಣ, ರಾಜಕೀಯವಾಗಿ ಇದನ್ನ ಎದುರಿಸೋಣ ಅಂತ ನಾವು ಕೂಡ ಗಟ್ಟಿಯಾಗಿದ್ದೀವಿ. ಸೊ ನೀವೇ ಹೇಳದ ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಆಗಿರ್ಬೋದು ಅಥವಾ ನಿರಾಣಿ ಅವರ ವಿರುದ್ಧ ಆಗಿರ್ಬೋದು, ಜೊಲ್ಲೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೇಳಿದಾಗ ಯಾರಿಗೂ ಅವರು ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ಕೊಡ್ಲಿಲ್ಲ. ಈಗ ತರಾತುರಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡ್ತಾರೆ ಅಂತಂದ್ರೆ ಇದು ರಾಜಕೀಯ ಪ್ರೇರಿತವಾಗಿದೆ. ಸೊ ಗಾಬರಿಗೊಳ್ಳುವಂತ ಪ್ರಮೇನೆ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಇದ್ದೀವಿ. 40 ವರ್ಷದ ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಕಪ್ಪು ಚುಕ್ಕೆಯನ್ನ ಹಚ್ಕೊಳ್ಳದೆ ಇರುವಂತ ಸಿದ್ದರಾಮಯ್ಯನವರು ಇದ್ರಲ್ಲೂ ಕೂಡ ಜಯವಾಗಿ ಬರ್ತಾರೆ. ಕಾನೂನು ರೀತಿ ಹೋರಾಟ ಮಾಡ್ತೀವಿ, ರಾಜಕೀಯವಾಗಿ ಹೋರಾಟ ಮಾಡ್ತೀವಿ. ಮೋಸ್ಟ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಈಗ ಮೆಸೇಜ್ ಇದೆ.